ನಟ ದರ್ಶನ್ ಪಾಲಿಗೆ ಇಂದು ಡಿ-ಡೇ. ಮನೆಯೂಟ ಸಿಗುತ್ತಾ, ಜೈಲೂಟ ಫಿಕ್ಸ್ ಆಗುತ್ತಾ? ವಾದ ಪ್ರತಿವಾದ ಏನು? ಆದೇಶದತ್ತ ಫ್ಯಾನ್ಸ್ ಚಿತ್ತ, ಡಿ ಮನೆಯೂಟ ಭವಿಷ್ಯ. ನಟ ದರ್ಶನ್ಗೆ ಸಿಗುತ್ತಾ ಮನೆಯೂಟ ಅನ್ನುವಂಥದ್ದಕ್ಕೆ ಇವತ್ತು ಕೋರ್ಟ್ ತೀರ್ಪನ್ನ ಕೊಡಲಿದೆ. ವಾದ ಪ್ರತಿವಾದವನ್ನ ಆಲಿಸಿರುವಂತ ನ್ಯಾಯಾಧೀಶರು ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿದ್ರು. ಸೊ ಏನ್ ಬರುತ್ತೆ ತೀರ್ಪು ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ACMM ಕೋರ್ಟ್ನಲ್ಲಿ ನನಗೆ ಮನೆ ಊಟ ಬೇಕು, ಹಾಸಿಗೆ ಬೇಕು, ಬೇಕು ಅನ್ನುವಂಥದ್ದನ್ನ ಕೇಳಿದ್ರು ದರ್ಶನ್. ಹಾಗೆ ಬುಕ್ ಬೇಕು ಅಂತಲೂ ಕೂಡ ಕೇಳಿದ್ರು. ಸೊ ಹೀಗಾಗಿ ಅದೆಲ್ಲದಕ್ಕೂ ಕೂಡ ಅಸ್ತು ಅನ್ನತ್ತ ಕೋರ್ಟ್ ಅನ್ನುವಂಥದ್ದಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗಲಿದೆ. ಇದು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಆದೇಶ ಹೊರಬರಲಿರುವಂಥದ್ದು. ಜೈಲೂಟ ತಿನ್ನಲಾಗ್ತಾ ಇಲ್ಲ, ಫುಡ್ ಪಾಯ್ಸನ್ ಆಗ್ತಾ ಇದೆ, ತೂಕ ಇಳಿಕೆ ಆಗ್ತಾ ಇದೆ. ಸೊ ಮನೆಯೂಟ ಬೇಕು, ಆರೋಗ್ಯ ಹದಗೆಡ್ತಾ ಇದೆ ಅನ್ನುವಂಥ ರೀಸನ್ಗಳನ್ನು ಕೊಡಲಾಗಿತ್ತು. ಸೊ ಹೀಗಾಗಿ ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದ್ದಾರೆ ನ್ಯಾಯಾಧೀಶರು. ಬಿಕಾಸ್ ಜೈಲೂಟ ಯಾವ ರೀತಿಯಾಗಿರುತ್ತೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಜೈಲಾಧಿಕಾರಿಗಳು ಕೂಡ ಒಂದು ವರದಿಯನ್ನು ಕೊಟ್ಟಿದ್ದಾರೆ. 3 ವರದಿ ಕೊಟ್ಟಿದ್ದಾರೆ. SPP ಆಗಿರುವಂಥ ಪ್ರಸನ್ನ ಕುಮಾರ್ ಅವರು ಕೂಡ ಜೈಲಿನ ಊಟ 4 ಸ್ಟಾರ್ ರೇಟೆಡ್ ಕೊಡಲಾಗಿರುವಂಥ ಊಟ ಅದು ಚೆನ್ನಾಗಿದೆ, ಯಾರಿಗೂ ಇದುವರೆಗೂ ಏನೂ ಆಗಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಅವರು ವಾದ ಮಂಡಿಸಿದ್ರು. ಯಾರ ವಾದಕ್ಕೆ ಮನ್ನಣೆ ಸಿಕ್ಕಿದೆ? ದರ್ಶನ್ ಕೇಳಿದಂತೆ ಮನೆ ಊಟ ಸಿಗುತ್ತಾ, ಹಾಸಿಗೆ ಕೊಡ್ಲಾಗುತ್ತಾ, ದಿಂಬನ್ನ ಕೊಡ್ಲಾಗುತ್ತಾ ನೋಡಬೇಕು. ಸರ್ಕಾರದ ಬೊಕ್ಕಸಕ್ಕೆ ಯಾಕೆ ನಷ್ಟ? ನಮ್ಮ ಊಟ ನಾವೇ ತಗೊಂಡ್ಬರ್ತೀವಿ ಅಂತಲೂ ಕೂಡ ವಾದವನ್ನ ಮಾಡಲಾಗಿತ್ತು. ದರ್ಶನ್ ಪರ ವಕೀಲರು ವಾದವನ್ನ ಮಾಡಿದ್ರು. ಸೊ ಹೀಗಾಗಿ ಈಗ ನ್ಯಾಯಾಧೀಶರು ಯಾವ ತೀರ್ಪನ್ನ ಕೊಡ್ತಾರೆ ಕಾದ್ ನೋಡ್ಬೇಕು. ದರ್ಶನ್ ಪರ ವಾದ, SPP ವಾದ ಯಾವ ರೀತಿಯಾಗಿತ್ತು ನಿಮ್ಗೆ ತೋರಿಸ್ತಾ ಇದೀವಿ. ದರ್ಶನ್ಗೆ ಜೈಲೂಟ ಸೆಟ್ ಆಗ್ತಾ ಇಲ್ಲ, ಫುಡ್ ಪಾಯ್ಸನ್ ಆಗಿದ್ದು ಸಮಸ್ಯೆ ಆಗ್ತಾ ಇದೆ. SPP ವಾದ ಮಾಡ್ತಾರೆ, ಅವರು ಕೂಡ ಅವರು ಫೀವರ್ ಆಗಿದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದವನ್ನ ಮಾಡಿದ್ರು. ವಾದ ಪ್ರತಿವಾದ ಎರಡೂ ಕೂಡ ನಿಮಗೆ ತೋರಿಸ್ತಾ ಇದೆ. ವಿಚಾರಣಾಧೀನ ಕೈದಿಯಾಗಿರುವಂಥ ಕಾರಣಕ್ಕೋಸ್ಕರ ಮನೆಯೂಟ ಕೊಡ್ಬೋದು. ಯಾಕಂದ್ರೆ ಇದು ದರ್ಶನ್ಗೆ ಅಲ್ಲಿ ಜೈಲೂಟ ಅಡ್ಜಸ್ಟ್ ಆಗದಂಥ ಹಿನ್ನೆಲೆಯಲ್ಲಿ ಮನೆಯೂಟಕ್ಕೆ ಬೇಡಿಕೆಯನ್ನು ಇಡ್ಲಾಗ್ತಾ ಇರುವಂಥದ್ದು. ಅವರೊಬ್ಬ ಸ್ಟಾರ್ ಆಗಿದ್ದಂಥವರು, ಜೈಲಿನ ಊಟ ಅವರಿಗೆ ಅಂದರೆ ಸರಿ ಆಗ್ತಾ ಇಲ್ಲ, ಅವರಿಗೆ ಫುಡ್ ಪಾಯ್ಸನ್ ಕೂಡ ಆಗಿತ್ತು. ಸೊ ಹೀಗಾಗಿ ಮನೆಯೂಟ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ್ಮಿಷನ್ ಬೇಕು ಅಂತ ಕೇಳಲಾಗಿತ್ತು. ಸೊ ಹೀಗಾಗಿ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿದ್ರು ನ್ಯಾಯಾಧೀಶರು. ಏನು ತೀರ್ಪು ಬರುತ್ತೆ ಕಾದ್ ನೋಡಬೇಕು. ಇದುವರೆಗೂ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳಿದ್ರೆ, ಅಂದರೆ ಒಮ್ಮೆ ಫುಡ್ ಪಾಯ್ಸನ್ ಆಗಿತ್ತು ಜೈಲೂಟ ಸೇವಿಸಿದ್ದಕ್ಕೆ ಅಂತ ಹೇಳಿದ್ರೆ SPP ಹೇಳ್ತಾರೆ, ಸರ್ಕಾರದ ಪರವಾಗಿ ಇರುವಂಥ SPP ಅವರು ವಾದವನ್ನು ಮಾಡ್ತಾರೆ. ಇದುವರೆಗೂ ಹಾಗಾದರೆ ಫುಡ್ ಪಾಯ್ಸನ್ ಆಗಿದ್ದಕ್ಕೆ ಚಿಕಿತ್ಸೆ ಯಾಕೆ ಪಡ್ಕೊಂಡಿಲ್ಲ, ಅವ್ರಿಗಂಥದ್ದೇನೂ ಆಗಿಲ್ಲ, ಇದೆಲ್ಲವೂ ಕೂಡ ಸುಳ್ಳು ರೀಸನ್ನು ಅನ್ನುವಂಥದ್ರ ಬಗ್ಗೆ ವಾದವನ್ನು ಮಾಡಲಾಗಿರುತ್ತೆ. ಸೊ ಹೀಗಾಗಿ ವಾದ ಪ್ರತಿವಾದವನ್ನು ಆಲಿಸಿರುವಂಥ ನ್ಯಾಯಾಧೀಶರು ಏನಂತ ತೀರ್ಪನ್ನು ಕೊಡ್ತಾರೆ ಅದೇ ಕುತೂಹಲ ಇದೆ. ಅದರಲ್ಲೂ ಬರೀ ಮನೆಯೂಟ ಮಾತ್ರ ಅಲ್ಲ, ಹಾಸಿಗೆ ದಿಂಬಿನ ಬೇಡಿಕೆಯನ್ನು ಕೂಡ ಇಟ್ಟಿದ್ರು ದರ್ಶನ್. ಹಾಸಿಗೆ ದಿಂಬು ಮತ್ತು ಕೆಲವೊಂದು ಬುಕ್ಸ್ಗಳು, ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಎಷ್ಟೊತ್ತಿಗೆ ಬರುತ್ತೆ ತೀರ್ಪು? ಗಾಲಡಿ ವಾದ ಪ್ರತಿವಾದ ಆಗಿರುವಂಥ ಹಿನ್ನೆಲೆಯಲ್ಲಿ ಮನೆಯೂಟ ಸಿಗುತ್ತಾ ಇಲ್ವಾ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಯಾವ ರೀತಿಯಾಗಿ ತೀರ್ಪು ಬರುವಂಥ ಸಾಧ್ಯತೆ ಇರುತ್ತೆ ಅಂತ ಈ ಹಿಂದಿನ ಪ್ರಕರಣಗಳನ್ನು ಉಲ್ಲೇಖ ಮಾಡ್ತಾ ನೋಡೋದಾದ್ರೆ, ಮನೆಯೂಟ ಮಾತ್ರ ಪರ್ಮಿಷನ್ ಸಿಗುತ್ತಾ ಅಥವಾ ಹಾಸಿಗೆ ದಿಂಬಿಗೂ ಕೂಡ ಪರ್ಮಿಷನ್ ಕೊಡ್ಲಾಗುತ್ತಾ? ಪೃಥ್ವಿ, ನಟ ದರ್ಶನ್ಗೆ ಜೈಲೂಟ ಆಗ್ತಾ ಇಲ್ಲ, ಆ ಒಂದು ಕಾರಣಕ್ಕೋಸ್ಕರ ಮನೆ ಊಟವನ್ನು ಕೊಡಿ ಅನ್ನುವಂಥ ಒಂದು ಮನವಿ ಮಾಡಿಕೊಂಡು ಕೋರ್ಟ್ಗೆ ಒಂದು ಅರ್ಜಿಯನ್ನು ಕೂಡ ಹಾಕ್ಕೊಂಡಿದ್ರು. ಅರ್ಜಿ ವಿಚಾರಣೆ ಮಾಡಿದಂತಹ ಮ್ಯಾಜಿಸ್ಟ್ರೇಟ್ ಕೋರ್ಟು ವಾದ ಮತ್ತು ಪ್ರತಿವಾದ ಎರಡನ್ನೂ ಕೂಡ ಆಲಿಸಿತ್ತು. ಇದಾದಂಥ ಬಳಿಕ ಇವತ್ತು ಮಧ್ಯಾಹ್ನ 3 ಗಂಟೆಯ ಬಳಿಕ ಒಂದು ಆದೇಶವನ್ನು ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಒಂದು ಕಡೆ ನಟ ದರ್ಶನ್ಗೆ ಏನಾದರೂ ಇವತ್ತು ಮನೆ ಊಟಕ್ಕೆ ಗ್ರೀನ್ ಸಿಗ್ನಲ್ ಅನ್ನೇನಾದರೂ ಕೋರ್ಟ್ ಕೊಡ್ತು ಅಂತಂದರೆ ನಾಳೆಯಿಂದನೇ ನಟ ದರ್ಶನ್ಗೆ ಮನೆಯಿಂದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಬಹುದು. ಒಂದು ವೇಳೆ ಏನಾದರೂ ಕೋರ್ಟು ಈ ಒಂದು ಅಂದರೆ ಪಿಟಿಷನನ್ನು ರಿಜೆಕ್ಟ್ ಮಾಡ್ತು ಅಂದಂಥ ಸಂದರ್ಭದಲ್ಲಿ ನಟ ದರ್ಶನ್ನ ಜೈಲಿನ ಒಂದು ಊಟವನ್ನೇ ಸೇವಿಸಬೇಕಾದಂಥ ಅಗತ್ಯತೆ ಕೂಡ ಇರುವಂಥದ್ದು. ಯಾಕಂದರೆ ಇಂದಿನ ಪ್ರಕರಣಗಳ ಬಗ್ಗೆ ಕೂಡ ನಟ ದರ್ಶನ್ ಅವರ ಪರ ವಕೀಲರು ಕೋರ್ಟ್ನ ಗಮನಕ್ಕೆ ತರುವಂಥ ಒಂದು ಕೆಲಸವನ್ನು ಮಾಡಿದ್ರು. ಯಾಕಂದರೆ
ಹಿಂದೆಯೂ ಕೂಡ ಅಷ್ಟೇ ಒಂದಷ್ಟು ಜನ ಆರೋಪಿಗಳಿಗೆ ಅಲ್ಲಿನ ಊಟ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನ್ಯಾಯಾಲಯ ಒಂದು ಅನುಮತಿಯನ್ನು ಕೊಟ್ಟಿತ್ತು. ಅನುಮತಿ ಮೇರೆಗೆ ಮನೆಯ ಊಟಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗಿತ್ತು ಅಂತ ಹೇಳ್ಬಿಟ್ಟು ಚಾರ್ಲ್ಸ್ ಶೋಭರಾಜ್ ಪ್ರಕರಣವನ್ನು ಕೂಡ ಅಷ್ಟೇ ಹೇಳಿತ್ತು. ಇದಾಂತ ಬಳಿಕ ಸುಪ್ರೀಂ ಕೋರ್ಟ್ನಲ್ಲಿ ಒಂದಷ್ಟು ಆದೇಶಗಳನ್ನು ಕೂಡ ಅಷ್ಟೇ ನ್ಯಾಯಾಲಯ ಗಮನಕ್ಕೆ ತರುವಂಥ ಒಂದು ಕೆಲಸವನ್ನು ನಟ ದರ್ಶನ್ ಅವರ ಪರ ವಕೀಲರು ಮಾಡಿದ್ರು. ಆದರೆ ಇಲ್ಲಿ ಒಂದೇನು ಎಡವಟ್ಟಾಗ್ತಿರುವಂಥದ್ದು ಅಂತಂದರೆ, ನಟ ದರ್ಶನ್ಗೆ ಜೈಲಧಿಕಾರಿಗಳು ಕೊಡಿಸಿದಂತಹ ಒಂದು ಟ್ರೀಟ್ಮೆಂಟ್ನಲ್ಲಿ ಆ ಜೈಲಿನ ಊಟವನ್ನೇ ಸೇವಿಸಿ ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಆಗ್ತಿದೆ ಅನ್ನೋವಂಥದ್ದಕ್ಕೆ ಯಾವುದೇ ರೀತಿಯಂಥ ಆಧಾರಗಳು ಕೂಡ ಇಲ್ಲ. ಯಾಕಂದರೆ ದರ್ಶನ್ಗೆ ಕೇವಲ ಒಂದು ಕಡೆ ಜ್ವರ ಇತ್ತು ಮತ್ತು ಸುಸ್ತಾಗ್ತಿತ್ತು ಬಿಟ್ಟರೆ ಅದಕ್ಕೂ ಮತ್ತು ಜೈಲಿನ ಊಟಕ್ಕೂ ಯಾವುದೇ ರೀತಿಯಂಥ ಸಂಬಂಧ ಇಲ್ಲ. ಯಾಕಂದರೆ ವೆದರಿಂದ ಆ ರೀತಿಯಾದಂಥ ಒಂದಷ್ಟು ಆರೋಗ್ಯದ ಸಮಸ್ಯೆಗಳು ನಟ ದರ್ಶನ್ಗೆ ಬಂದಿದೆ. ಅದು ಬಿಟ್ಟರೆ ಊಟಕ್ಕೂ ಇದಕ್ಕೂ ಯಾವುದೇ ರೀತಿಯಂಥ ಸಂಬಂಧ ಇಲ್ಲವ ಅನ್ನುವಂಥ ರೀತಿಯಲ್ಲಿ ಒಂದು ರಿಪೋರ್ಟನ್ನು ಕೂಡ ಈಗಾಗಲೇ ಜೈಲಧಿಕಾರಿಗಳು ಕೊಟ್ಟಿದ್ದಾರೆ. ಅದೆಲ್ಲವನ್ನು ಕೂಡ ಅಷ್ಟೇ ನ್ಯಾಯಾಧೀಶರು ಪರಿಗಣನೆಗೆ ತಗೊತಾರೆ. ಯಾಕಂದರೆ ಜೈಲಿನ ಊಟ ಅಡ್ಜಸ್ಟ್ ಆಗ್ತಿಲ್ಲ ಅನ್ನುವಂಥದ್ದಕ್ಕೆ ಪ್ರಮುಖವಾದಂತಹ ಕಾರಣಗಳು ಬೇಕಾಗಿದೆ ಇಲ್ಲಿ. ಅದಕ್ಕೆ ಪೂರಕ ಎಂಬಂತೆ ಜೈಲಧಿಕಾರಿಗಳು ಕೊಟ್ಟಂಥ ರಿಪೋರ್ಟ್ನಲ್ಲಿ ಹೌದು, ನಟ ದರ್ಶನ್ಗೆ ಜೈಲಿನಲ್ಲಿ ಕೊಡ್ತಿರುವಂಥ ಊಟದಿಂದಲೇ ಸಮಸ್ಯೆಗಳು ಎದುರಾಗ್ತಿದೆ, ಆರೋಗ್ಯದಲ್ಲಿ ಏರುಪೇರಾಗ್ತಿದೆ, ತೂಕವು ಕೂಡ ಇಳಿಮುಖ ಆಗ್ತಿದೆ ಅಂತ ಏನಾದರೂ ಅವರು ರಿಪೋರ್ಟನ್ನು ಕೊಟ್ಟಿದ್ದರೆ ನ್ಯಾಯಾಲಯ ಕೂಡ ಅದನ್ನು ಸ್ವೀಕಾರ ಮಾಡುತ್ತೆ. ನಟ ದರ್ಶನ್ಗೆ ಮನೆ ಊಟಕ್ಕೆ ವ್ಯವಸ್ಥೆಯನ್ನು ಕೂಡ ಅಷ್ಟೇ ಮಾಡ್ಕೊಳ್ಳೋದಕ್ಕೆ ಒಂದು ಆದೇಶವನ್ನು ಕೊಡುತ್ತೆ. ಆದರೆ ಇಲ್ಲಿ ಜೈಲಧಿಕಾರಿಗಳು ಕೊಟ್ಟಿರುವಂಥ ರಿಪೋರ್ಟ್ನಲ್ಲಿ ನಾವು ಕೊಡುವಂತಹ ಆಹಾರ ಏನಿತ್ತು ಅದು ಉತ್ತಮವಾದಂಥ ಮತ್ತು ಗುಣಮಟ್ಟದ ಆಹಾರ ಆಗಿದೆ, ಅದಕ್ಕೂ ಮತ್ತು ದರ್ಶನ್ಗೆ ಆಗ್ತಿರುವಂಥ ಆರೋಗ್ಯದ ಏರುಪೇರುಗಳಿಗೆ ಯಾವುದೇ ರೀತಿಯಂಥ ಸಮಸ್ಯೆ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಒಂದು ವೇಳೆ ಏನಾದರೂ ನಟ ದರ್ಶನ್ಗೆ ಬೇರೆ ಇನ್ನಿತರ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಸೂಕ್ತವಾದಂತಹ ಒಂದು ವೈದ್ಯರ ಸಲಹೆ ಮೇಲೆಗೆ ಜೈಲಿನಲ್ಲಾದರೂ ಟ್ರೀಟ್ಮೆಂಟ್ ಕೊಡಿಸ್ತೀವಿ, ಇಲ್ಲ ಹೊರಗಡೆನಾದರೂ ಟ್ರೀಟ್ಮೆಂಟ್ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಏನಾಗುತ್ತೆ ಅನ್ನುವಂಥ ತುಂಬ ಕುತೂಹಲ ಇರುವಂಥದ್ದು. ಯಾಕಂದರೆ ನ್ಯಾಯಾಲಯ ಏನು ಆದೇಶ ಕೊಡುತ್ತೆ ಅನ್ನುವಂಥದ್ರ ಕಡೆ ಎಲ್ಲವೂ ಕೂಡ ಅಷ್ಟೇ ಇರುವಂಥದ್ದು. ಒಂದು ವೇಳೆ ನ್ಯಾಯಾಲಯ ಆದೇಶ ಕೊಟ್ಟರೆ ದರ್ಶನ್ ಪರವಾಗಿ ಬಂದಂದರೆ ಮನೆ ಊಟ ಸಿಗುತ್ತೆ, ಇಲ್ಲ ಅಂತಂದರೆ ಪರಪ್ಪನ ಅಗ್ರಹಾರದ ಊಟವನ್ನೇ ಕಂಟಿನ್ಯೂ ಮಾಡಬೇಕಾಗುತ್ತೆ. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. 2011ರಲ್ಲಿ ನಟ ದರ್ಶನ್ ಏನು ಹೇಳಿದ್ರು, 2011ರಲ್ಲಿ ಮೊದಲ ಬಾರಿಗೆ ಜೈಲಿಗೆ ಹೋಗಿದ್ರಲ್ಲ, ಆ ಸಂದರ್ಭದಲ್ಲಿ ಜೈಲಲ್ಲಿ ಇದ್ರಲ್ಲ, ಆ ಟೈಮ್ನಲ್ಲಿ ಜೈಲಿಂದ ಹೊರಗೆ ಬರಬೇಕಾದ್ರೆ ದರ್ಶನ್ ಹೇಳಿದಂತೆ ನಡ್ಕೊಂಡ್ರ ಅನ್ನುವಂಥ ಪ್ರಶ್ನೆ ಇಲ್ಲ. ಅದು ಇಲ್ಲವೇ ಇಲ್ಲ, ಚಾನ್ಸೇ ಇಲ್ಲ, ಆ ರೀತಿಯಾಗಿ ನಡ್ಕೊಂಡೇ ಇಲ್ಲ. ಬಿಕಾಸ್ ಪ್ರೆಸ್ ಮೀಟಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲೂ ಕೂಡ ಇನ್ನು ಮುಂದೆ ಬದಲಾಗ್ತಾರೆ ದರ್ಶನ್, ಬದಲಾದ ದರ್ಶನನ್ನು ನೋಡ್ತಾರೆ ಅನ್ನುವಂಥದ್ರ ಬಗ್ಗೆ ವಿಜಯಲಕ್ಷ್ಮಿ ಕೂಡ ಹೇಳಿದ್ರು, ದರ್ಶನ್ ಕೂಡ ಹೇಳಿದ್ರು. ಆದರೆ ಅದು ಯಾವುದೂ ಕೂಡ ಆಗಿಲ್ಲ. ಅದರ ಜೊತೆಗೆ ಇವರಿಬ್ಬರು ಹೇಳಿದ ಮಾತ್ರ ಅಲ್ಲ, ಅಲ್ಲಿನ ಜೈಲಾಧಿಕಾರಿ ಒಬ್ಬರು ಕೂಡ ಮಾತನಾಡಿದ್ದಾರೆ. ಜೈಲರ್ ಆ ಸಂದರ್ಭದಲ್ಲಿ ಇದ್ದಂಥವ್ರು ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಪತ್ನಿ ಜೊತೆ ಜಗಳ ವಿಚಾರಕ್ಕೆ ಜೈಲು ಸೇರಿದ್ರು ನಟ ದರ್ಶನ್. 13 ವರ್ಷಗಳ ಹಿಂದೆ ಜೈಲು ಸೇರಿದ್ರಲ್ಲ, ರಿಲೀಸ್ ಆದ್ಮೇಲೆ ಹೋಗಿ ಬರ್ತೀನಿ ಅಂತ ಹೇಳಿದ್ರಂತೆ, ಅದೇ ರೀತಿಯಾಗಿ ನಡ್ಕೊಂಡಿದ್ದಾರೆ. ಈ ಮಾತನ್ನ ಉಳಿಸ್ಕೊಂಡಿದ್ದಾರೆ. ಆಕ್ಚುಲಿ ದರ್ಶನ್ ಹೋಗಿ ಬರ್ತೀನಿ ಅಂತಿದ್ರಲ್ಲ, ಹೋಗಿ ವಾಪಸ್ ಹೋಗಿದ್ದಾರೆ ಈಗ ಜೈಲೊಳಗೆ. ನನಗೆ ಒಳ್ಳೆ ಹೆಸರಿದೆ, ಸಣ್ಣ ಕಾರಣಕ್ಕೆ ಜೈಲು ಸೇರ್ಬಿಟ್ಟೆ ಅಂತ ಪಶ್ಚಾತ್ತಾಪ ಪಟ್ಟಿದ್ರು. ಆ ಸಂದರ್ಭದಲ್ಲೂ ಜೈಲಿನಲ್ಲಿ ಪಶ್ಚಾತ್ತಾಪದ ಮಾತನಾಡಿದ್ರಂತೆ ದರ್ಶನ್. ಪತ್ನಿ ಮಾತನಾಡಿದ ಬಳಿಕ ಖುಷಿಯಾಗಿದ್ರಂತೆ, ಜೈಲಲ್ಲಿದ್ದಾಗ ಖುಷಿಯಾಗಿದ್ರು ದರ್ಶನ್. ಅವ್ರ ಮಗ ಬಂದಂಥ ಸಂದರ್ಭದಲ್ಲೂ ಕೂಡ ಖುಷಿ ಪಟ್ಟಿದ್ರು. ಒಂದು ಚಿಕ್ಕ ಎಡವಟ್ಟಿಂದ ಇಷ್ಟೆಲ್ಲ ಅವಾಂತರ ಮಾಡ್ಕೊಂಡ್ಬಿಟ್ಟೆ. 2011ರಲ್ಲಿ ದರ್ಶನ್ ಜೈಲು ಸೇರಿದ್ದಾಗ ಪರಪ್ಪನ ಅಗ್ರಹಾರದಲ್ಲಿ ಸಹಾಯಕ ಅಧೀಕ್ಷಕರಾಗಿದ್ದಂಥ ಸತೀಶ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲು ಸೇರಿ ಈಗಾಗಲೇ 1 ತಿಂಗಳು ಕಳೆದಿರುವಂಥದ್ದು. ಹಾಗೆ ಹಿಂದೆ ಕೂಡ ನಟ ದರ್ಶನ್ ಅವರು ಜೈಲು ವಾಸವನ್ನು ಅನುಭವಿಸಿ ವಾಪಸ್ ಬಂದಿರುವಂಥದ್ದು. ಹಾಗೆ ಆ ಸಂದರ್ಭದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಜೈಲು ಅಧೀಕ್ಷಕರಾಗಿರ್ತಕ್ಕಂಥ ಸತೀಶ್ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಈ ಹಿಂದೆ ಕೂಡ ನೀವು ಪರಪ್ಪನ ಅಗ್ರಹಾರದಲ್ಲಿ ಕೆಲಸ ಮಾಡಿ ಬಂದಂಥವ್ರು. ಆ ಒಂದು ಸಂದರ್ಭದಲ್ಲಿ ನಟ ದರ್ಶನ್ ಅವರು ಕೂಡ ಜೈಲುವಾಸವನ್ನು ಅನುಭವಿಸಿದ್ರು. ಹೇಗಿತ್ತು ಸರ್ ಆಗ ದರ್ಶನ್ ಅವರು ಬಂದಂಥ ಸಂದರ್ಭದಲ್ಲಿ ಹೇಗಿದ್ರು ಆಗ? ವಿಶೇಷ ಏನಿರಲಿಲ್ಲ. ಒಂದು ದಿವಸ ಭಾಳ ಹುಷಾರಿರಲಿಲ್ಲ, ಟೆನ್ಷನ್ನಲ್ಲಿದ್ದರು. ಬಂದಾಗ ಮಾರನೇ ದಿವಸದಿಂದ ಐ ವಾಸ್ ಕ್ವೈಟ್ ನಾರ್ಮಲ್, ಆರಾಮಾಗಿ ಓಡಾಡ್ಕೊಂಡಿದ್ರು. ಅನಂತರ ಅವ್ರ ಹೆಂಡತಿ ಮಕ್ಕಳು ಬಂದ ಮೇಲೆ ಅವ್ರು ಭಾಳ ಫ್ರೀ ಆದರು, ಇಬ್ಬರು ಮಾತಾಡಿದ್ರು. ಹಾಗಾಗಿ ಭಾಳ ಖುಷಿ ಆಗ್ಬಿಟ್ರು. ಹಾಗೇನೇ ಹಾಂ, ಒಂದಷ್ಟು ವಿಚಾರಗಳನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ರು ಆ ಒಂದು ಸಂದರ್ಭದಲ್ಲಿ, ಅಂದರೆ ಜೈಲು ವಾಸದ ಬಗ್ಗೆ. ಅದ್ರ ಬಗ್ಗೆ ಹೇಳೋದಾದರೆ ಸರ್ ಅದ್ರ ಬಗ್ಗೆ ನನಗೆ ಒಳ್ಳೆಯಷ್ಟು ಜನ, ಕರ್ನಾಟಕ ರಾಜ್ಯದ ಜನತೆ, ಕನ್ನಡಿಗರು ಎಲ್ಲ ನನಗಿಷ್ಟು ಒಳ್ಳೆ ಇದು ಕೊಟ್ಟಿದ್ದಾರೆ.
ಮರ್ಯಾದೆ ಕೊಟ್ಟಿದ್ರು. ಇವನು ಸಣ್ಣ ಕ್ಷುಲ್ಕ ಕಾರಣಕ್ಕೆ ಹಿಂಗೆ ಒಳಗೆ ಬರೋಂಗಾಯ್ತು. ನನ್ನ ಹೆಂಡತಿಗೂ ತೊಂದರೆ ಆಯಿತು, ಆಗೋಯ್ತು. ಹಂಗಾಗಿ ತೊಂದರೆ ಆಯಿತು. ಈ ಥರ ಆಗಬಾರ್ದಿತ್ತು, ಮುಂದಕ್ಕೆ ಈ ಥರ ಆಗದೆ ಇದ್ದಂಗೆ ನಾನು ನೋಡ್ತೇನೆ ನಾನು ಅಂದ್ಬಿಟ್ಟು ಹೇಳ್ತಾಯಿದ್ರು. ಅಂದರೆ ಪಶ್ಚಾತ್ತಾಪದ ಮಾತುಗಳನ್ನ ಆಗಲೂ ಕೂಡ 100% ಭಾಳ ಇದು ಮಾಡಿಕೊಂಡ್ರು, ಬೇಜಾರು ಮಾಡಿಕೊಂಡ್ರು. ಮಾತ್ರ ಅದಕ್ಕೆ ಧೈರ್ಯ ತುಂಬಿದ್ದೆ ಅವ್ರ ಹೆಂಡತಿ ವಿಜಯಲಕ್ಷ್ಮಿ ಮತ್ತು ಮಗ. ಆ ಮಗ ಸಣ್ಣ ಹುಡುಗ ಪಾಪ, ಅವನೇನಿಲ್ಲ, ಬಂದಿದ್ದ ಜೊತೆಲ್ಲ ಅಷ್ಟೇ. ಅವರಿಬ್ಬರನ್ನು ನೋಡಿ ಅವರು ಭಾಳ ಖುಷಿಯಾದರು, ಚೆನ್ನಾಗಿದ್ದರು ಅಷ್ಟೇ. ಸರ್, ಜೈಲಿಂದ ಹೋಗಬೇಕಾದ್ರೆ ಏನಾದರೂ ನಿಮಗೆ ಏನಾದರೂ ವಿಚಾರಗಳನ್ನ ಹೇಳಿದ್ರೆ? ನನ್ನೊಬ್ಬನಿಗೆ ಅಲ್ಲ, ಅದು ಒಂದು ಕಾಕತಾಳಿ ಅನ್ನೋಂಗೆ. ಜೈಲಿಂದ ಹೊರಗಡೆ ಹೋಗ್ಬೇಕಾದ್ರೆ ಅವ್ರು ಲಾಯರು ಫ್ರೆಂಡ್ಸು ಎಲ್ಲ ಇದ್ದಾರಲ್ವ, ಸ್ಟಾಫ್ಗೆ ಎಲ್ಲರಿಗೂ ಸೇರಿಸ್ಬಿಟ್ಟು ಥ್ಯಾಂಕ್ ಯು ವೆರಿ ಮಚ್, ಹೋಗಿ ಬರ್ತೀನಿ, ನೀವೆಲ್ಲರೂ ನನ್ನ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ಒಂದು ಮಾತು ಹೋಗಿ ಬರ್ತೀನಿ ಅಂತಿದ್ದು. ಅವಾಗ ಇದು ಬಂದ್ಬಿಟ್ಟು ಹಂಗಾಗಿ ಹೇಳಿದ್ದು. ಹಾಗೆ ಈಗ ದರ್ಶನ್ ಅವರು ಜೈಲು ಊಟ ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ನಂಗೆ ಮನೆ ಊಟ ಬೇಕು ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಹೇಳೋದಾದರೆ ಜೈಲು ಊಟ ಹೇಗಿರುತ್ತೆ ಸರ್? ನೀವು ಜೈಲಲ್ಲಿ ಇದ್ದಂಥವ್ರು. 4,000 ಜನ ಊಟ ಮಾಡ್ತಾರೆ, ಏನು ಮಾಡೋಕ್ಕಾಯ್ತದೆ? ಎಲ್ರಿಗೂ ಅದೇ ಥರನೇ ಇರ್ತದೆ. ಸಮಸ್ಯೆ ಇಲ್ಲ? ಇಲ್ಲ 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 ಸಮಸ್ಯೆ ಇಲ್ಲ. ಅವರು ಜೈಲೂಟ ಅದು ಡಿಸ್ಕ್ರಿಷನರಿ ಪವರ್ ಆಫ್ ದಿ ಅಲ್ಲಿ ಸೂಪ್ರಿಡೆಂಟ್ ಯಾರು ಇರ್ತಾರಲ್ಲ ಅವರು ಕೋರ್ಟಿಗೆ ಬಿಟ್ಟಿದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಹಿಂದೆ ಜೈಲರಾಗಿದ್ದಂಥ ಸತೀಶ್ ಅವರ ಮಾತಾಗಿರುವಂಥದ್ದು. ಜೈಲಿನಲ್ಲಿರುವಂತ ದರ್ಶನ್ ಭಾವುಕರಾಗಿದ್ರು, ಕಣ್ಣೀರನ್ನ ಹಾಕಿದ್ದಾರೆ, ಪಶ್ಚಾತ್ತಾಪ ಪಟ್ಟಿದ್ದಾರೆ, ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಮಾಡಿದಂತ ತಪ್ಪಿನ ಅರಿವಾಗ್ತಾ ಇದೆ, ಅದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ಕೊಂಡಿದ್ರು. ಅವರು ಸಿದ್ಧಾರೂಢ ಅವರ ಜೊತೆ ಸಿಕ್ಕಂತ ಸಂದರ್ಭದಲ್ಲಿ ಅದನ್ನು ಸಿದ್ಧಾರೂಢ ಹೇಳಿದ್ರು. ಇದನ್ನ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ನಿಮ್ಮ ಮುಂದೆ ಇಟ್ಟಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿಯ ತಂದೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ದರ್ಶನ್ ಪಾಪ ಪ್ರಜ್ಞೆ ಪಶ್ಚಾತ್ತಾಪ ಕಾಡೋದ್ರ ಜೊತೆಗೆ ಭಗವಂತ ಅವಕಾಶ ಕೊಟ್ರೆ ರೇಣುಕಾ ಸ್ವಾಮಿಯ ಕುಟುಂಬದವರ ಕಾಲಿಟ್ಕೊಂತೀನಿ ಅಂತ ಹೇಳಿದಂತ ವಿಚಾರ ಇದೆಯಲ್ಲ. ಸೊ ಹೀಗಾಗಿ ಅವರ ರಿಯಾಕ್ಷನ್ ಕೇಳಿದಂತ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ರೇಣುಕಾ ಸ್ವಾಮಿ ಅವರ ತಂದೆ ಕಾಶಿನಾಥ್ ಅವರು. ಸ್ವಾಮಿ ಕುಟುಂಬದ ಕ್ಷಮೆಗೆ ದರ್ಶನ್ ರೆಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡರ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂಥದ್ದು. ದರ್ಶನ್ ನಮ್ಮ ಮನೆಗೆ ಬಂದರೂ ಕೂಡ ದ್ವೇಷ ಮಾಡಲ್ಲ, ಕಾನೂನು ಪ್ರಕಾರ ಏನಾಗುತ್ತೋ ಅದು ನಡೀಲಿ. ಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ನಮ್ಮ ಮನೆಗೆ ಬರುವಂತ ವಿಚಾರ ಗೊತ್ತಿಲ್ಲ, ನಾವು ಜಂಗಮರು, ಯಾರನ್ನು ಕೂಡ ದ್ವೇಷ ಮಾಡಲ್ಲ. ರೇಣುಕಾ ಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನ ನಮ್ಮ ಮನೆಗೆ ಬಂದರೂ ಕೂಡ ಬನ್ನಿ ಊಟ ಮಾಡಿ ಕೂತ್ಕೊಳ್ಳಿ ಅಂತ ಹೇಳ್ತೇವೆ, ನಾವು ಎಲ್ರಿಗೂ ಗೌರವನ್ನ ಕೊಡ್ತೀವಿ, ಪ್ರೀತಿ ವಿಶ್ವಾಸದಿಂದ ಇರ್ತೇವೆ. ಆ ಪ್ರಸಂಗ ಬಂದಾಗ ನಾವು ಮಾತನಾಡ್ತೇವೆ. ಆರ್ಥಿಕ ಸಹಾಯದ ಅಂತೆ ಕಂತೆ ವಿಚಾರ ಬೇಡ, ಅವತ್ತಿನ ಪರಿಸ್ಥಿತಿ ನೋಡೋಣ ಬಿಡಿ ಅಂತ ಹೇಳಿದ್ದಾರೆ. ಬಂದ್ರಿ ನಮಗೆ ಎಲ್ಲರೂ ಬರ್ತಾರೆ, ಬರ್ಲಿ, ಬಂದ್ರೆ ನಮ್ಗೆ ನಾವು ಹೇಳ್ತೀವಿ, ಅವ್ರು ಕಳಿಸ್ತೀವಿ ಅಷ್ಟೇ. ಅವತ್ತೇನು ಬರೋಣ ನೋಡೋದು ಗೊತ್ತಿರ್ತಾ. ಯಾರು ಬಂದ್ರು ನಾವು ಯಾರನ್ನೂ ಶತ್ರು ನಾವೇನು ಬಯಸಲ್ಲ ತಿಂದ, ನಾವು ಎಲ್ಲರಿಗೂ ಒಳ್ಳೆ ರೀತಿಯಿಂದ ನಾವು ಗೌರವ ಕೊಡ್ತೀವಿ. ನಮ್ಮ ಮನೆಗೆ ಯಾರು ಬಂದ್ರು ಬರ್ರಿ ಅಂತೀವಿ ಅಷ್ಟೇ. ನಾವು ಇದರಲ್ಲಿ ನಮ್ಮ ಏನಿದೆ ಅದು ನಮ್ದು ಏನೈತೆ ಅದು ಕಾನೂನು ಪ್ರಕಾರ ನಡೀತಾರೆ. ಈಗ ಅವ್ರು ಬಂದ್ರೆ ಬರ್ರಿ ಸ್ವಾಮಿ, ಬರ್ರಿ ಕೂತ್ಕೊಡ್ರಿ, ಉಣ್ರಿ ತಿನ್ರಿ ಕುಡೀರಿ ಹೋಗ್ರಿ ಅಂತೀವೇನ. ನಾವು ಅವ್ರ ಬಗ್ಗೆ ಏನು ನಾವು ಯಾವುದು ಮಾತಾಡಕ್ಕೆ ಹೋಗಲ್ಲ, ಕಾಮೆಂಟ್ ಮಾಡಕ್ಕೆ ಹೋಗಲ್ಲ. ಅವ್ರು ಬರ್ತೀವಿ ಬಂದಾಗ ನೋಡ್ಕೊಳಂತ. ಈಗ ಯಾಕೆ ನಾನು ಮಾಡಕ್ಕೆ ಹೋಗಲಿ? ಅವ್ರು ವೈಯಕ್ತಿಕವಾಗಿ ಹೇಳಿರ್ತಾರೆ, ಅದನ್ನು ನನಗೇನು ಕಾಮೆಂಟ್ ಮಾಡಾಕ್ತಾ ಇರಲಿಲ್ಲ. ನಾವು ಜಂಗಮರು, ನಮ್ಮ ಮನೆಗೆ ಯಾರು ಬಂದ್ರು ನಾವು ಬರ್ರಿ ಅಂತ ನಾವು ದ್ವೇಷ ಹಸಿ ಅದೇನು ನಾವು ಯಾರು ನಮ್ಗೆ ಅದನ್ನ ನಾವು ಬರ್ರಿ ಅವ್ರು ಏನಿದ್ರೆ ಹೇಳಿ ನೋಡೋಣ. ಅವತ್ತಿನ ಇದಕ್ಕೆ ನಾನೇ ಹಾಕಿದ್ವಿ, ಕಾಮೆಂಟ್ ಮಾಡಕ್ಕೆ ಹೋಗೋಣ. ಮನೆ ಬಾಗಿಲಿಗೆ ಬಂದ್ರೆ ನಾವು ನಿರಾಕರಣೆ ಮಾಡಕ್ಕೆ ಬರೋದಿಲ್ಲ. ಬರ್ರಿ ಅಂದ್ರೆ ಅವತ್ತಿಂದ ಏನಿರುತ್ತೆ ಗೊತ್ತಿಲ್ಲ. ಯಾರು ಬಂದರೂ ಬರ್ರಿ, ನಮ್ಗೇನು ಅವರೇ ಇವರೇ ಅಂತಲ್ಲ, ಯಾರು ಬಂದರೂ ನಮ್ಮ ಮನೆಗೆ. ಇನ್ನು ದರ್ಶನ್ ಪತ್ನಿ DCM DKಶಿ ಅವರನ್ನ ಭೇಟಿ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕಾಶಿನಾಥ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ಪತ್ನಿ ಉಂಟು, ಮಂತ್ರಿ ಉಂಟು, ನಮ್ಗೆ ಯಾಕೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡರವರ ಹೇಳಿಕೆ ಇದು. ಸರ್ಕಾರ ಪ್ರಕರಣವನ್ನ ನಡೆಸ್ತಾ ಇದೆ, ಮಂತ್ರಿಗಳು ಅವರ ಕರ್ತವ್ಯ ಅವರು ನೋಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಏನು ಮಾಡಿದ್ರು ಅವ್ರು ಬಿಟ್ಟಿದ್ರು, ಮಿನಿಸ್ಟ್ರು ಉಂಟು ಅವ್ರು ಉಂಟು, ನಾವ್ ಯಾಕೆ ಅಲ್ಲ ಸರ್, ಈಗ ಪೊಲೀಸರ ಮೇಲೆ ಪ್ರೆಷರ್ ಆಗಿ ದರ್ಶನ್ ಆದಷ್ಟು ಬೇಗ ರಿಲೀಸ್ ಮಾಡ್ತಾರಂತ ಸರ್ಕಾರ ಐತಲ್ಲ ಸರ್, ಸರ್ಕಾರ ನಡೆಸುತ್ತೆ. ಸ್ವತಃ DCM ಅವ್ರನ್ನೇ ಭೇಟಿಯಾಗಿ ಮಿನಿಸ್ಟ್ರು ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ, ನಾವ್ ಯಾಕೆ ಅದನ್ನ ಇದು ಮಾಡೋದು? ಈಗ ದರ್ಶನ್ ನಿರಪರಾಧಿ ರಿಲೀಸ್ ಆದ್ರೆ ನಿಮ್ಮ ಅಭಿಪ್ರಾಯ ಏನು ಸರ್? ಅದಾಗಿ ನೋಡೋಣ ಅಂತ. ಈಗ ಯಾಕೆ ನಾವು
ನಾವು ಅದನ್ನ ಕಾಮೆಂಟ್ ಮಾಡೋದು ಸರಿಯಲ್ಲ. ಓಕೆ ಯಾರು ಬಂದರೂ ಬರ್ರಿ, ನಾವು ನಮ್ಮ ಮನೆಗೆ ಬಂದ್ರೆ ನಮ್ದೇನೈತೆ ಆವತ್ತು ಏನು ಪರಿಸ್ಥಿತಿ ನೋಡೋಣ. ಯಾಕೆ ಈಗ ನಾನು ಅದ್ರ ಬಗ್ಗೆ ಮಾಡಕ್ಕೆ ಹೋಗಲಿ, ನಾವು ಮಾಡಲ್ಲ. ವೆಲ್ಕಮ್ ಬ್ಯಾಕ್. ಪರಿಷತ್ನಲ್ಲಿ ಮೂಡ ಹಗರಣ ಪ್ರತಿಧ್ವನಿಸ್ತಾ ಇದೆ. ಮೂಡ ಹಗರಣದ ಬಗ್ಗೆ ಸಿಎಂ ಉತ್ತರವನ್ನ ಕೊಡ್ತಾ ಇರುವಂತದ್ದು. ಬಿಜೆಪಿ ಕಾಲದಲ್ಲಿ ನಿವೇಶನವನ್ನ ಹಂಚಿಕೆ ಮಾಡಲಾಗಿದೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಪರಿಷತ್ನಲ್ಲಿ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಜೆಡಿಎಸ್ನ ಶಾಸಕರುಗಳು ಅಂದ್ರೆ ವಿಧಾನ ಪರಿಷತ್ನ ಸದಸ್ಯರು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಅದಕ್ಕೆ ಸಿಎಂ ಉತ್ತರ ಕೊಡ್ತಾ ಇದ್ದಾರೆ. 2021ರಲ್ಲಿ ಬಿಜೆಪಿ ಟೈಮ್ನಲ್ಲೇ ಸೈಟ್ ಕೊಟ್ಟಿದ್ದು. ಸಿಎಂ ಸಿದ್ದರಾಮಯ್ಯ ಉತ್ತರಕ್ಕೆ ವಿಪಕ್ಷಗಳು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಚರ್ಚೆಗೆ ಅವಕಾಶ ನೀಡಿ ಅಂತ ಬಿಜೆಪಿಯ ಸಿಟಿ ರವಿ ಅವರು ಆಗ್ರಹಿಸಿದ್ದಾರೆ. ಕಾನೂನು ರೀತಿಯ ಎಲ್ಲ ಸರಿಯಾಗಿದ್ರು ಕೂಡ ಅದನ್ನು ಇಶ್ಯೂ ಮಾಡಿ ಮತ್ತೆ 21ನೇ ಇಶ್ಯೂದಲ್ಲಿ ಬಿಜೆಪಿ ಅವರು ಅಧಿಕಾರದಲ್ಲಿದ್ದಾಗ ಅಸೈನಿಕರು ಕೊಟ್ಟಿದ್ರು. ಇಂಥ ಕಡೆ ಇನ್ನು ವಿಧಾನಸಭೆಯಲ್ಲೂ ಕೂಡ ಕಲಾಪ ಆರಂಭವಾಗ್ತಾ ಇದ್ದಂತೆ ಸದನದ ಬಾವಿಗಿಳಿದು ಬಿಜೆಪಿ ಸದಸ್ಯರು ಧರಣಿಯನ್ನ ಮಾಡಿದರು. ಮೂಡ ಬಗ್ಗೆ ಚರ್ಚೆಗೆ ಬಿಜೆಪಿ ನಾಯಕರು ಆಗ್ರಹವನ್ನ ಮಾಡಿದ್ರು. ಇದು ಬ್ರಹ್ಮಾಂಡ ಭ್ರಷ್ಟಾಚಾರದ ಹಗರಣ ಅಂತ ಅಶೋಕ್ ಹೇಳಿದ್ರೆ, ಸಿಎಂ ತವರಲ್ಲೇ ನಡೆದಿರುವಂತಹ ಹಗರಣ ಅಂತ ಸುನಿಲ್ ಕುಮಾರ್ ಅವರು ಕೂತಿದ್ರು. ಒಂದೇ ಒಂದು ಗಂಟೆಯೇ ಚರ್ಚೆಗೆ ಅವಕಾಶ ಕೊಡಿ ಅಂತ ತುಳು ಭಾಷೆಯಲ್ಲೇ ಸುನಿಲ್ ಕುಮಾರ್ ಮನವಿಯನ್ನ ಮಾಡಿದ್ರು. ಕೂಡ ಚರ್ಚೆ ತಗೊಳ್ಳಲ್ಲ. ಮೂಡ ಸೈಟ್ ತಗೊಳ್ಬೇಕಾದ್ರೆ ಅಧ್ಯಕ್ಷರೇ ಈಗ ಚರ್ಚೆ ಮಂತ್ರನ ದಾದ ಸಮಸ್ಯೆ ಮೂಲ ಚರ್ಚೆ ಮಂತ್ರನ ದಾದ ಸಮಸ್ಯೆ ಬನ್ನಿ ಇಂಕ ದಾದ ಸಮಸ್ಯೆ ಯಾನ್ ಪಣ್ಲಕ್ಕೆ ನಿಕ್ಲಿ ದಾದ ಸಮಸ್ಯೆ ಅಧ್ಯಕ್ಷೆ ನೀವು ಐಡೆಡ್ ಬೋದು ನಿಗ ಸಮಸ್ಯೆ ಯಾನ್ ಪಣ್ಲಕ್ಕೆ ಕೇಂದ್ರ ಏ ದಾರ ಮಾಡ್ದಿಗ್ಲಿ ಮನಸ್ಸು ಅಂತಾರೆ ಚರ್ಚೆ ಆಗ್ಬಿಡು ಒಂದು ವಿಷಯ ಗೊತ್ತಾಗ್ಬಿಡುತ್ತಾ ಇರೋ ಚರ್ಚೆ ಮನ್ ಬರ್ರ ತಯಾರಿದ್ದಾರೆ ಯಾ ನಾವು ಬಂತು ಮುಕ್ಲ ಒಂಚೂರು ಪಣ್ಲೆ ಒಂಚೂರು ಸಮಾಧಾನ ಮಲ್ಪೇರ ಪಣ್ಲೆ ಮುಕ್ಲಿಗೆ ಪೂರ ಅಧ್ಯಕ್ಷರೇ ಏ ಯಾವುದಲ್ಲ ಇತಿಹಾಸ ಸನ್ಮಾನ್ಯ ಸಾವಿರಾರು ವರ್ಷ ಇತಿಹಾಸ ಇರುವಂತಹ ತುಳು ಭಾಷೆ ಅದ ಸಂಸ್ಕೃತಿ ಪರಂಪರೆ ಕೇಳಿದ್ರೆ ಅರ್ಥ ಮಾಡಿದ್ರೆ ನೀವು ಕೂಡ ಕಲಿತೀರಿ. ವೆಲ್ಕಮ್ ಬ್ಯಾಕ್. ಆನೇಕಲ್ ಪುರಸಭೆ ಸದಸ್ಯ ರವಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿಗಳ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ರಮೇಶ್ ಮತ್ತು ಹಂದಿ ಹರೀಶ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿರುವಂಥದ್ದು. ನಿನ್ನೆ ಕೊಲೆಯನ್ನ ಮಾಡಲಾಗಿತ್ತು ಪುರಸಭೆ ಸದಸ್ಯ ರವಿ ಎಂಬಾತನನ್ನ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಮತ್ತು ಹಂದಿ ಹರೀಶ್ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಆರೋಪಿಗಳ ಮನೆ ಮೇಲೆ ರವಿ ಆಪ್ತರಿಂದ ದಾಳಿ ಮಾಡಲಾಗಿದೆ. 2 ಮನೆಗಳ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು ರವಿ ಆಪ್ತರು. ಮನೆಯ ಕಿಟಕಿ ಬಾಗಿಲು ವಸ್ತುಗಳೆಲ್ಲ ಪುಡಿ ಪುಡಿ ಮಾಡಲಾಗಿದೆ. ಆಕ್ರೋಶಗೊಂಡಿರುವಂಥ ರವಿ ಬೆಂಬಲಿಗರು ಆ ಆರೋಪಿಗಳು ಅಂತ ಹೇಳಲಾಗ್ತಾ ಇರುವಂಥವರ ಮನೆಯ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ರಮೇಶ್ ಮತ್ತು ಹಂದಿ ಹರೀಶ ಅನ್ನೋರ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿರುವಂಥದ್ದು. ಪುರಸಭೆ ಸದಸ್ಯರಾಗಿದ್ರು ರವಿ. ನಿನ್ನೆ ಅಷ್ಟೇ ಅವರನ್ನ ಕೊಲೆ ಮಾಡಲಾಗಿತ್ತು. ಕೊಲೆ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರವಿ ಆಪ್ತರಿಂದ ದಾಳಿಯನ್ನ ಮಾಡಲಾಗಿದೆ. ರಮೇಶ್ ಮತ್ತು ಹಂದಿ ಹರೀಶ ಅನ್ನೋರ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ.